ಗುರು, ನಾನು ನಿಮ್ಮ ಹಳ್ಳಿಕಾರ್ ಲವರ್ಶು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಜೊತೆ ಎತ್ತುಗಳು ಇಲ್ಲಾಂದರೆ ಒಂದು ಜೊತೆ ಸಣ್ಣ ಕರುಗಳನ್ನ ನೀವು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅನ್ನೋದನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಿದ್ದೀನಿ. ನಮ್ಮ ತಾತ ಅವರು ಹೇಳ್ಕೊಟ್ಟಿರೋ ಪ್ರಕಾರ ಅವರು 100% ಹೇಳ್ಕೊಟ್ಟಿದ್ರೆ ಅದರಲ್ಲಿ ಒಂದು 10% ಅಷ್ಟು ನಾನು ತಿಳ್ಕೊಂಡಿದ್ದೀನಿ. ಅದು 10% ಯಾವ ಥರ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಬನ್ನಿ. ಈಗ ಮೇನು ಓರಿ ನೋಡಿದಟ್ಟಿಗೆ ನಿಮ್ಗೆ ತುಂಬ ಇಷ್ಟ ಆಗಬೇಕು, ಅದ್ರ ಮುಖ ನೋಡಿದ್ರೆ ನೀಟಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಇಲ್ಲಿ ಕಾಣ್ತಾ ಇತ್ತಲ್ಲ ಈ 2 ಡ್ರಾಪ್ಸ್ಗಳು ನೀಟಾಗಿರಬೇಕು. ಮತ್ತು ಇಲ್ಲಿ ಸುಳಿ ಆಯ್ತಲ್ಲ, ಈ ಸುಳಿ ಇಲ್ಲೆಲ್ಲರ ಈ ಸೈಡು ಇಲ್ಲೆಲ್ಲರ ಬಂತು ಅಂದರೆ ಇಲ್ಲಿ ಈ ಸೈಡ್ ಬಂತು ಅಂದರೆ ಅದನ್ನ ತಪ್ಪು ಅಂತಾರೆ. ಇಲ್ಲಿರೋದ್ರಿಂದ ಇದು ಕರೆಕ್ಟ್ ಸುಳಿ ಅಂತ ನಾವು ಸೆಲೆಕ್ಷನ್ ಮಾಡ್ಬೋದು. ಮತ್ತು ಇಲ್ಲಿ ಕಾಣ್ತಾ ಇತ್ತಲ್ಲ ನೋಡಿ, ಇಲ್ಲೊಂದು ಸುಳಿ ಕಾಣ್ತೈತೆ. ಈ ಸುಳಿ 4 ಬೆಟ್ಟಿನಿಂದ ಕರೆಕ್ಟಾಗಿರಬೇಕು. ಇಲ್ಲಾಂದರೆ ಈ ಸೈಡು 6 ಬೆಟ್ಟಿಗೆ ಇಲ್ಲ 5 ಬೆಟ್ಟಿಗೆ ಇಲ್ಲೆಲ್ಲ ಇರ್ತು ಅಂದರೆ ತಪ್ಪು ಇದು. ಮತ್ತು ಈ ಸೈಡ್ ಬನ್ನಿ, ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಸುಳಿ, ಇದು ರಾಜ ಸುಳಿ. ಇದು ಈ ಸೈಡು ಇಲ್ಲೆಲ್ಲರ ಬಂತು ಅಂದರೆ ಇದನ್ನ ತಪ್ಪು ಸುಳಿ ಅಂತಾರೆ. ಮತ್ತು ಇಲ್ಲಿ ಗುಂಡಿಗೆ ಹತ್ರ ಬರುತ್ತೆ. ಈ ಗುಂಡಿಗೆ ಹತ್ರ ಇಲ್ಲೆಲ್ಲರ ಬಲ್ ಸೈಡು ಎಡ ಸೈಡು ಬಂತು ಅಂದರೆ ಅದನ್ನ ಏನೂ ಆಗಲ್ಲ, ಕಟ್ಬೋದು ಅಂತಾರೆ. ರೈಟ್ ಸೈಡ್ ಬಂದರೂ ಕಟ್ಬೋದು ಅಂತಾರೆ. ಈ ಲೆಫ್ಟ್ ಸೈಡ್ ಬಂದರೆ ತಪ್ಪು ಅಂದ್ಬಿಡ್ತಾರೆ. ಮತ್ತು ಇಲ್ಲಿ ನೋಡಿ, ಈ ಕಾಲ ಹತ್ರ ಇಲ್ಲೆಲ್ಲರ ಬಂತು ಅಂದರೆ ಅದನ್ನೂ ತಪ್ಪು ಅಂದ್ಬಿಡ್ತಾರೆ. ಮತ್ತು ಇಲ್ಲಿ ಬನ್ನಿ, ಇಲ್ಲಿ ಕಾಣ್ತಾ ಇತ್ತಲ್ಲ ಈ ಸೈಡು ಮತ್ತು ಈ ಸೈಡು ಇಲ್ಲೆಲ್ಲರ ಒಂದು ಸುಳಿ ಇತ್ತು ಅಂದರೆ ಅದನ್ನು ತಪ್ಪು ಸುಳಿ ಅಂತ ಕಟ್ತಾರೆ. ಮತ್ತು ಇಲ್ಲಿ ನೋಡಿ, ಒಂದು ಓರಿ ಅದು ಬಣ್ಣ ಅದು ಬ್ಲ್ಯಾಕ್ ಕಲರೇ ಇರಲಿ, ಅದು ಮುಂದೆ ಬಣ್ಣ ಬೀಳಲ್ಲ ಅನ್ನೋದು ಯಾವ ಥರ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಇಲ್ಲಿ ಕಾಣ್ತಾ ಇತ್ತಲ್ಲ ಇಲ್ಲಿ ಈ ತೆರೆ ಆ ಓರಿ ಬ್ಲ್ಯಾಕ್ ಕಲರ್ ಇದ್ದರೂ ಈ ತೆರೆ ಕಾಣಿಸುತ್ತೆ. ಆ ತೆರೆ ಕಾಣಿಸಿದ್ನ ಮುಂದೆ ಅದು ಬೆಳೆದಂಥ ಕಾಲಕ್ಕೂ ಓರಿ ಅದು ಬಣ್ಣ ಬೀಳುತ್ತೆ. ಬ್ಲ್ಯಾಕ್ ಕಲರ್ ಇರಲ್ಲ, ಬೇರೆ ಕಲರ್ ಬರುತ್ತೆ, ವೈಟ್ ಕಲರು ಅನ್ನೋದ್ರ ಅದ್ರ ಮೇಲೆ ನೀವು ಈ ಓರಿನ ತಗೋಬೋದು ಅಂತ ಹೇಳ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.